ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಅಭಿವ್ಯಕ್ತಿ ಕಥಾಲೋಕದಲ್ಲಿ ಉಸಿರಾದೇನಿ ಜೀವಕ್ಕೆ ಮುಂದಿನ ಅಧ್ಯಾಯವನ್ನು ತಂದಿದ್ದೀನಿ. ಆ್ಯಸ್ ಯೂಶ್ವಲ್ ಹೇಳೋ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚು ಹೆಚ್ಚು ಶೇರ್ ಮಾಡಿ. ಏನಾದರೂ ಬದಲಾವಣೆಗಳಿದ್ದಲ್ಲಿ ಖಂಡಿತ ತಿಳಿಸಿ, ಅದನ್ನು ನಾವು ಬದಲಾಯಿಸ್ಕೊಳ್ತೀವಿ. ನಮ್ಮನ್ನು ಪ್ರೋತ್ಸಾಹಿಸಿ. ಬನ್ನಿ ಕಥೆಗೆ ಹೋಗೋಣ. ಅದೆಷ್ಟೋ ದಿನಗಳ ನಂತರ ಅಮ್ಮನ ಕೈಯಡುಗೆ ರುಚಿ ಕಂಡ ಓಜಸ್ ಹೊಟ್ಟೆ ಬೆರೆಯುವಂತೆ ಊಟ ಮಾಡಿ, ಓ ಗಾಡ್ ಅಮ್ಮ, ನೀನು ಹೀಗೆ ದಿನ ಅಡುಗೆ ಮಾಡಾಕಿದ್ರೆ ನಾನಂತೂ ಔಟ್ ಆಫ್ ಶೇಪ್ ಆಗೋಗ್ತೀನಿ. ಅದಕ್ಕೆ ಅಪರೂಪಕ್ಕಿಂತ ಊಟ ಮಾಡಿದ್ರೆ ಸಾಕು ಅಂತ ನಾನು ದೂರ ಇರೋದು. ಮನೆಗೆ ಬಂದಾಗಿಂದ ಊರಿಗೆ ವಾಪಸ್ ಬಂದುಬಿಡು ಅನ್ನೋ ಹಠ ಹಿಡಿದು ಕೂತಿರೋ ಅಪ್ಪನ ಮಾತಿಗೆ ತನ್ನೊಪ್ಪಿಗೆ ಇಲ್ಲ ಅನ್ನಂತೆ ತಾನು ಬೆಂಗಳೂರಿನಲ್ಲೇ ಉಳಿತೀನಿ, ಬೇಕಾದರೆ ಆಗಾಗ ಊರಿಗೆ ಬಂದು ಹೋಗ್ತೀನಿ ಅಂತ ಹೇಳಿದ ಮಗನ ಮಾತಿಗೆ ತಮಗೂ ಒಪ್ಪಿಗೆ ಕೊಡೋಕ್ಕೆ ಮನಸ್ಸು ಬರ್ತಿಲ್ಲ ನಂಜಪ್ಪನವ್ರಿಗೆ. ಮೊದಲಿಂದಲೂ ಮನೆತನದ ಹೆಸರನ್ನು ಕಾಪಾಡ್ಕೊಂಡು ಬಂದಿರೋ ಹಿರಿ ಜೀವ ನಿತಿನ್ನಿಂದ ಇವನು ದಿನಕ್ಕೊಂದು ಹುಡುಗಿ ಜೊತೆಗೆ ಓಡಾಡ್ಕೊಂಡಿರ್ತಾನೆ ಅನ್ನೋ ವಿಷಯ ತಿಳಿದಾಗಿನಿಂದ ತಮ್ಮ ಮಗನನ್ನು ಬೆಳೆಸುವಲ್ಲಿ ತಾವೆಲ್ಲಿ ಎಡವಿದ್ದು ಅನ್ನೋ ಯೋಚನೆಗೆ ಬಿದ್ದಿದ್ದಾರೆ. ಮಡದಿಗೆ ಈ ವಿಷಯ ತಿಳಿದ್ರೆ ಅದೆಷ್ಟು ಸಂಕಟ ಪಡುತ್ತೋ ಆ ಹೆತ್ತ ಕರುಳು ಅಂತ ಮಗನ ಈ ಡೇಟಿಂಗ್ ಹುಚ್ಚಿನ ವಿಷಯವನ್ನು ತಮ್ಮಲ್ಲೇ ಗೋಪ್ಯವಾಗಿರಿಸ್ಕೊಂಡಿರೋರು ನಂಜಪ್ಪನವರು. ಅವನ ಆಸೆಯಂತೆ ನಡೆದುಕೊಳ್ಳದೆ ಆದಷ್ಟು ಬೇಗ ಬೀದಿ ಬಸವನ ಹಾಗೆ ಓಡಾಡ್ಕೊಂಡಿರೋ ಮಗನಿಗೆ ಮೂಗ್ದಾರ ಹಾಕಬೇಕು ಅನ್ನೋ ದೃಢ ನಿರ್ಧಾರ ಮಾಡಿದ್ದಾರೆ. ತನ್ನ ಚಿಕ್ಕಮ್ಮನ ಮಗನ ಮದುವೆಗೆ ಹೊರಟಿದ್ದ ಅಪ್ಪ ಅಮ್ಮನಿಗೆ ಕ್ಯಾಬ್ ಬುಕ್ ಮಾಡಿಕೊಟ್ಟ ಓಜಸ್ ಹಿಂದಿನ ದಿನ ಕೆಲಸಕ್ಕೆ ರಜೆ ಹಾಕಿದ ಕಾರಣ ಇಂದು ಸೈಟ್ಗೆ ಹೋಗಲೇಬೇಕಾದ ಅನಿವಾರ್ಯತೆ ಇದೆ. ಸಂಜೆ ಕೆಲಸ ಮುಗಿಸಿ ರಿಸೆಪ್ಷನಿಗೆ ಖಂಡಿತ ಬರ್ತೀನಿ ಅಂತ ತಿಳಿಸ್ದ. ಸಾಧಾರಣ ತುಂಬು ತೋಳಿನ ನೀಲಿ ಬಣ್ಣದ ಫಾರ್ಮಲ್ ಶರ್ಟ್, ಕಪ್ಪು ಫಾರ್ಮಲ್ ಪ್ಯಾಂಟ್ ತೊಟ್ಟಿದ್ರು ಮನ್ಮಥನಂತೆ ಕಾಣ್ತಿದ್ದಾನೆ ಅಂತ ಅವನ ತಾಯಿ ಓಜಸ್ನ ಮೊಗ ಸವರಿ ನೆಟ್ಟಿಗೆ ಮುರಿದು ಮಗನಿಗೆ ಮತ್ತೊಮ್ಮೆ ಸಂಜೆ ಆರ್ತಕ್ಷತೆಗೆ ಖಂಡಿತ ಬರಬೇಕು ಅಂತ ಹೇಳಿ ಗಂಡನ ಜೊತೆ ಹೊರಟ್ರೆ ಇವನು ಅಪಾರ್ಟ್ಮೆಂಟ್ ಪಾರ್ಕಿಂಗ್ ಜಾಗದತ್ತ ಹೆಜ್ಜೆ ಹಾಕ್ದ. ಆರುಷಿ ಇಂದು ಬೆಂಗಳೂರು ಹೊರವಲಯದಲ್ಲಿ ಒಂದು ಜಾಗದ ಹರಾಜು ನಡೀತಿದ್ದು ಅದನ್ನು ಖರೀದಿ ಮಾಡಲು ಇವಳ ಬಾಸ್ ಆಸಕ್ತಿ ತೋರಿರೋ ಕಾರಣ ಅವರ ಜೊತೆಯಾಗಿ ಆ ಜಾಗಕ್ಕೆ ಹೋಗಬೇಕಾಗಿರೋದ್ರಿಂದ ಚಿಂಟುನ ಸ್ಕೂಲ್ಗೆ ನೀವೇ ಡ್ರಾಪ್ ಮಾಡಿ ಅಂತ ತನ್ನ ತಂದೆಗೆ ತಿಳಿಸಿ, ಈಗಾಗಲೇ ಸಮಯ ಆಗಿದೆ, ಹೊರಗೆ ದಾರಿಲೇ ತಿಂಡಿ ತಿಂತೀನಿ ಅಂತ ಅವ್ರ ಅಮ್ಮನಿಗೆ ತಿಳಿಸಿ ಹೊರಟ್ಲು. ಪಾರ್ಕಿಂಗ್ ಜಾಗಕ್ಕೆ ಬಂದಾಗ ದುರದೃಷ್ಟಕ್ಕೆ ಇವಳ ಸ್ಕೂಟಿ ಟೈರ್ ಪಂಚರ್ ಆಗಿತ್ತು. ಅರ್ಜೆಂಟ್ ಕೆಲಸ ಇದ್ದಾಗಲೇ ಹೀಗಾಗಬೇಕಾ ಅಂತ ಗುಣಕ್ಕೊಂಡು ತನ್ನ ಪರ್ಸ್ನಿಂದ ಮೊಬೈಲ್ ಹೊರಗೆ ತೆಗೆದ್ಲು. ಇನ್ನೇನು ಕ್ಯಾಬ್ ಬುಕ್ ಮಾಡಬೇಕು ಅಂದಿದ್ದವಳು ಅಷ್ಟರಲ್ಲಿ ವಿಜಲ್ ಆಗ್ತಾ ಅಲ್ಲಿಗೆ ಬಂದ ಓಜಸ್ನ ಕಂಡು ಸಿಡಿಮಿಡಿಗೊಂಡ್ಳು. ಮಿಸ್ಟರ್, ನಾನು ನೋಡ್ತಾನೇ ಇದ್ದೀನಿ, ದಿನ ದಿನ ನಿಮ್ಮ ಟಾರ್ಚರ್ ಜಾಸ್ತಿ ಆಗ್ತಾನೇ ಇದೆ. ಮೊನ್ನೆ ನೋಡಿದ್ರೆ ಕುಡಿದು ನಮ್ಮನೆ ಬಾಗಿಲಿಗೆ ಬಂದಿದ್ರಿ, ನಿನ್ನೆ ನೋಡಿದ್ರೆ ನನ್ನ ಮನೆಯವ್ರ ಸ್ನೇಹ ಬೆಳೆಸೋ ಪ್ರಯತ್ನ ಪಟ್ಟಿದ್ದೀರಾ, ಈಗ ಹೀಗೆ ಕೋಪದಲ್ಲಿ ಮಾತಾಡ್ತಾ ಇದ್ದ ಹುಡುಗಿ ಕಡೆಗೆ ಹುಬ್ಬು ಗಂಟಿಕ್ಕಿ ನೋಡ್ದ ಓಜಸ್. ಏನೋ ಒಂದೇ ಅಪಾರ್ಟ್ಮೆಂಟಲ್ಲಿದ್ದೀವಿ, ಅಕ್ಕಪಕ್ಕದವರು ಅಂದರೆ ಪರಿಚಯ ಸ್ನೇಹ ಇರಲಿ ಅಂತ ನಿಮ್ಮನ್ನು ಮಾತಾಡ್ಸೋಕ್ಕೆ ಪ್ರಯತ್ನ ಪಟ್ಟೆ, ಅಷ್ಟಕ್ಕೆ ಯಾಕ್ರಿ ಒಳ್ಳೆ ಬುಲ್ಡಾಗ್ ಥರ ಆಡ್ತಾ ಇದ್ದೀರಾ? ನೋಡಿ ಮಿಸ್, ಅವತ್ತು ಕುಡಿದು ಬಂದು ನಿಮ್ಮ ಮನೆ ಬಾಗಿಲು ತಟ್ಟಿದ್ದು ತಪ್ಪೆ, ಆದರೆ ನಿಜ ಹೇಳಿ, ನಾನು ಎಷ್ಟೇ ಟೈಟ್ ಆಗಿದ್ರು ನಿಮ್ಮ ಜೊತೆ ಮಿಸ್ಬಿಹೇವ್ ಮಾಡಿದ್ದೀನಾ? ಇನ್ನು ನಿಮ್ಮ ಮನೆಯವರು, ಅವ್ರ ಸ್ನೇಹ ನಾನು ಯಾಕೆ ಮಾಡಲಿ? ಊರಿಂದ ನಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ, ಅವರಿರೋದು ಸಣ್ಣ ಊರಲ್ಲಿ. ಮೊದಲಿಂದಲೂ ಅಲ್ಲಿ ಅಕ್ಕಪಕ್ಕದವರು ಅಂದರೆ ಒಂದೇ ಮನೆಯವರು, ಊರವರೆಲ್ಲ ಒಂದೇ ಕುಟುಂಬದವರು ಅನ್ನೋ ಆತ್ಮೀಯತೆಯನ್ನು ಬೆಳೆಸ್ಕೊಂಡು ಬಂದವರು. ಅದೇ ಮನಸ್ಥಿತಿಲಿ ಇಲ್ಲಿಯೂ ನಿಮ್ಮ ಮನೆಯವ್ರನ್ನ ಮಾತಾಡಿಸಿದ್ದಾರೆ. ಅಷ್ಟಕ್ಕೆ ನಾವೇನೋ ನಿಮ್ಮ ಮನೆಗೆ ನುಗ್ಗಿ ಕನ್ನ ಹಾಕಿರೋ ಕೋಪ ಮಾಡ್ಕೊಂಡು ಮಾತಾಡ್ತಾ ಇದ್ದೀರಲ್ಲ, ಇದು ನಿಮಗೆ ಓವರ್ ಅನ್ನಿಸ್ತಾ ಇಲ್ವಾ? ಇವನಿಗೂ ಮುನಿಸೇರಿ ಮಾತಾಡಿದ ರೀತಿಗೆ ಕಣ್ ತಿಳಿಸಿ, ದೊಡ್ಡ ಜೆಂಟಲ್ಮನ್ ಥರ ಮಾತಾಡೋ ನೀವ್ಯಾಕೆ ಹೀಗೆ ಪೊರ್ಕಿ ಥರ ಚೀಪ್ ಕೆಲಸ ಮಾಡಿದ್ದೀರಾ ಅಂತ ಕೇಳಿದ್ಲು. ತನ್ನನ್ನು ಪೊರ್ಕಿ ಚೀಪ್ ಅಂತ ಕರೆದ ಹುಡುಗಿ ಕೆನ್ನೆಗೆ 4 ಬಾರಿಸೋ ಅಷ್ಟು ಕೋಪ ಬಂತು ಹುಡುಗನಿಗೆ. ಆದರೆ ಎಷ್ಟೇ ಆದರೂ ಹೆಣ್ಣುಡುಗಿ ಅನ್ನೋ ಕಾರಣಕ್ಕೆ ತನ್ನ ಕೋಪವನ್ನು ನಿಗ್ರಹಿಸ್ಕೊಂಡು, ನಿಮಗೆ ಊರಿಗೆ ಹಂಚೋ ಅಷ್ಟು ಕೊಬ್ಬಿದೆ ಅಂದ್ಕೊಂಡಿದ್ದೆ, ಕ್ಷಮಿಸಿ, ತಪ್ಪಾಯಿತು, ಇಡೀ ದೇಶಕ್ಕೆ ಹಂಚೋ ಅಷ್ಟಿದೆ. ಏನೋ ಹುಡುಗಿ ಪಾಪ ಅಂತ ಆರಾಮಾಗಿ ಮಾತಾಡ್ತಾ ಇದ್ದರೆ ನನ್ನನ್ನೇ ಪೊರ್ಕಿ ಅಂತೀರಾ? ಹಾಕ್ಕರಿ ಅಂಥದ್ದು ನಾನೇನ್ರಿ ಮಾಡಿದ್ದೀನಿ ನಿಮಗೆ ಅಂತ ಸಿಟ್ಟಲ್ಲಿ ಕೇಳಿದ್ರೆ ತನ್ನ ಸ್ಕೂಟಿ ಕಡೆ ಕೈ ತೋರಿಸಿ, ಸಾಲ್ದಾ, ನಾನು ಸ್ಕೂಟಿ ಟೈರ್ ಪಂಚರ್ ಮಾಡಿ ಈಗ ಏನು ಅರಿದವ್ರಾಗಿ ನಾಟಕ ಆಡ್ತಾ ಇದ್ದೀರಾ ಅಂತ ಆರುಷಿ ಕೇಳಿದ್ದೆ ತಡ ಕೇಕೆ ಹಾಕ್ಕೊಂಡು ನಗೋಕ್ಕೆ ಶುರು ಮಾಡಿದ ಓಜಸ್. ನನ್ನ ಏನು ಅಂದ್ಕೊಂಡಿದ್ದೀರಾ ಮಿಸ್? ನಾನು ನಿಮ್ಮ ಸ್ನೇಹ ಬಯಸಿದ ನಿಜ, ಆದರೆ ಅದಕ್ಕಾಗಿಂತ ಚಿಲ್ಲರೆ ಕೆಲಸ ಮಾಡೋ ಸ್ಟುಪಿಡ್ ಹುಡುಗ ಅಲ್ಲ. ಅಷ್ಟಕ್ಕೂ ಈ ಭೂಮಿ ಮೇಲೆ ನೀವೊಬ್ಬರೇ ಹುಡುಗಿಯನ್ನೆಲ್ಲ ಇರೋದು. ನನಗೆ ನೀವಲ್ಲ ಅಂದರೆ ಇನ್ನೊಬ್ಳು, ಅವಳಲ್ಲ ಅಂದರೆ ಮತ್ತೊಬ್ಳು ಸ್ನೇಹ ಹೇಗೆ ಸಂಪಾದಿಸಬೇಕು ಅನ್ನೋದು ಗೊತ್ತಿದೆ. ನನಗೆ ನಿಮ್ಮ ಸ್ನೇಹವೇ ಬೇಕು ಅನ್ನೋ ಹಠನೂ ಇಲ್ಲ.
ಅದಕ್ಕಾಗಿ ನಿಮ್ಮ ಹಿಂದೆ ಮುಂದೆ ನಾಯಿ ಥರ ಅಲಿಯೋಷ್ಟು ಟೈಮೂ ಇಲ್ಲ. ಗರ್ಲ್ಸ್ ಆರ್ ಜಸ್ಟ್ ಮೈ ಟೈಮ್ ಪಾಸ್. ಎತ್ತಲೋ ಮುಖ ಮಾಡಿ ಅಸಡ್ಡೆಯ ಮಾತಾಡಿದವನ ಕೆನ್ನೆ ಮೇಲೆ ಅವನೇ ಅದುರು ಹೋಗೋಷ್ಟು ಜೋರಾಗಿ ಬಾರಿಸಿದ್ಲು ಆರುಷಿ. ಹೌ ಡೇರ್ ಯು! ಹೆಣ್ಣು ಮಕ್ಕಳ ಬಗ್ಗೆ ಇಷ್ಟು ಹಗುರವಾಗಿ ಮಾತಾಡೋಕ್ಕೆ ಎಷ್ಟ್ರಿ ಧೈರ್ಯ ನಿಮಗೆ? ನಿಮ್ಮಂಥವರಿಂದ ಅದೆಷ್ಟು ಹೆಣ್ಮಕ್ಳು ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೋ ಏನೋ. ಇನ್ನು ಅವ್ರ ಕುಟುಂಬ ಸಮಾಜದಲ್ಲಿ ತಲೆ ಎತ್ತಿ ನಿಲ್ಲೋಕ್ಕೂ ಆಗದೆ, ಆ ಕಡೆ ಸಾಯೋಕ್ಕೂ ಆಗದೆ, ಈ ಕಡೆ ಬದುಕೋಕ್ಕೂ ಆಗದೆ ದಿನಾ ನರ್ಕ ಅನುಭವಿಸ್ತಾ ಇರ್ತಾರೆ. ಈಗ ತಾನೇ ಏನೋ ಹೆಮ್ಮೆಯಿಂದ ಹೇಳಿದ್ರಲ್ಲ, ನಿಮ್ಮ ತಂದೆ ತಾಯಿ ಇಡೀ ಊರನ್ನೇ ತಮ್ಮ ಕುಟುಂಬ ಅಂತ ಭಾವಿಸ್ತಾರೆ ಅಂತ. ಅಂಥವ್ರ ಮಗನಾಗಿ ಇಡೀ ಹೆಣ್ಣು ಕುಲವನ್ನು ಕಾಲ ಕಸ್ದಂತ ಕಾಣ್ತಿರಲ್ಲ ನಿಮ್ಮ ಹೆತ್ತವ್ರಿಗೆ. ಅದರಲ್ಲೂ ನಿಮ್ಮ ತಾಯಿಗೆ ನಿಮ್ಮ ಈ ಗುಣದ ಮೇಲೆ ಹೆಮ್ಮೆ ಇದೆಯಾ ಅಂತ ಕೋಪದಲ್ಲಿ ಆರುಷಿ ಅಬ್ಬರಿಸಿದ ರೀತಿಗೆ ಒಂದು ಕ್ಷಣ ಮೂಕನಂತೆ ನಿಂತ ಓಜಸ್. ಇವಳು ತನ್ನ ತಾಯಿಯ ಎದುರಿಗೆ ತನ್ನ ಗುಣಗಾನ ಮಾಡಿದ್ರೆ ಇನ್ನೆಂದೂ ಅವರ ಎದುರಿಗೆ ತಲೆ ಎತ್ತಿ ನಿಲ್ಲಕ್ಕಾಗೋದೇ ಇಲ್ಲ ಅನ್ನೋ ಆತಂಕದಲ್ಲಿ ಅವಳನ್ನು ತನ್ನ ಸನಿಹಕ್ಕೆ ಸೆಳೆದುಕೊಂಡು ಅವಳ ಭುಜದ ಮೇಲೆ ಕೈಗಳನ್ನ ಒರಟಾಗಿ ಇರಿಸಿ, ನನ್ನ ಪರ್ಸ್ನಲ್ ವಿಷಯಗಳ ಬಗ್ಗೆ ಮಾತಾಡೋಕ್ಕೆ ಯಾರೇ ನೀನು? ಏನೋ ಹೆಣ್ಕುಲ ಅಂತೆ, ಅವ್ರಿಗೆ ನಾನು ಮೋಸ ಮಾಡ್ತಾ ಇದ್ದೀನಂತೆ. ಪಾಪ ಹೆಣ್ಮಕ್ಳಿಗೆ ಮೋಸದ ಗುಣ ಅಂಟೇ ಇಲ್ಲ ನೋಡು. ಇಲ್ಲಿ ಕೇಳೇ ಕ್ಯೂಟಿ, ನಾನು 1000 ಹುಡುಗಿರನ್ನ ಒಟ್ಟಿಗೆ ಡೇಟ್ ಮಾಡ್ತೀನೋ, ಲವ್ ಮಾಡ್ತೀನೋ, ಅಥವಾ ಮದುವೆ ಮಾಡ್ಕೋತೀನೋ, ಅದನ್ನು ಕಟ್ಕೊಂಡು ನಿನಗೇನಾ ಬೇಕು? ನಿಂದೆಷ್ಟಿದೆ ಅಷ್ಟು ನೋಡ್ಕೊಂಡು ಹೋಗು ಅಂತ ಹೇಳ್ದ. ಅವನ ಮಾತಿಗೆ ಅದಾಗಲೇ ಅವಳ ತನು ನಡಗಲು ಶುರುವಾಗಿತ್ತು. ಹಣೆ ಮೇಲೆಲ್ಲ ಬೆವರಿನ ಸಾಲು ಪಸರಿಸಿದ್ದು. ನೀವು ಮದುವೆ ಅಂದರೆ? ಹೆಣ್ಣು ಮಕ್ಕಳ ವಿಷಯದಲ್ಲಿ ಅವನ ಧೋರಣೆ ತಿಳಿದು ಅವ್ಯಕ್ತ ಭಯ ಕಾಡೋಕ್ಕೆ ಶುರುವಾಯಿತು. ಶಾಶ್ವತ್, ನೀವು ಅವನ ಹಾಗೆ ಅಂದರೆ ಮದುವೆ ಕೇಳುವಾಗ ಅವಳ ಉಸಿರಿನ ಗತಿ ಏರುಪೇರಾಯಿತು. ಇಷ್ಟೊತ್ತು ಧೈರ್ಯವಾಗಿ ಕೋಪದಲ್ಲಿ ತನ್ನೆದುರಿಗೆ ನಿಂತು ಮಾತಾಡ್ತಾ ಇದ್ದ ಹುಡುಗಿ ಮುಖದಲ್ಲಿ ಭಯದಲ್ಲಿ ಬಿಳಿಸ್ಕೊಂಡಿದ್ದು ಕಂಡು ಓಜಸ್ಗೆ ಗೊಂದಲ ಆಯಿತು. ಈಗ ನಿಮಗೆ ನಾನು ಏನು ಮಾಡಿದೆ ಅಂತ ಈಗ ಭಯದಲ್ಲಿ ನಡುಕ್ತಾ ಇದ್ದೀರಾ? ಅದೇನು ಶಾಶ್ವತ್ ಅಂತ ಹೇಳಿದ್ದು? ಏನು ಹೇಳ್ತಾ ಇದ್ದೀರೋ ಅದನ್ನು ಸರಿಯಾಗಿ ಅರ್ಥ ಆಗೋವಾಗ ಹೇಳ್ರಿ. ಇವನ ಕುತೂಹಲ ಬೆರೆತ ಆತಂಕದಲ್ಲಿ ಪ್ರಶ್ನೆ ಮಾಡ್ತಾ ಇದ್ದರೆ ಆರುಷಿ ಕಣ್ಣು ಕತ್ತಲೆ ಬಂದಂತಾಗಿ ಇನ್ನೇನು ಕುಸಿದು ನೆಲದ ಮೇಲೆ ಬೀಳೋಳಿದ್ಲು. ಅಷ್ಟರಲ್ಲಿ ಓಜಸ್ ಅವಳನ್ನು ತನ್ನ ತೋಳುಗಳಲ್ಲಿ ತೆಗೆದುಕೊಂಡು, ಮಿಸ್ ಕ್ಯೂಟಿ ಏನಾಯಿತು ಅಂತ ಅವಳ ಕೆನ್ನೆ ತಟ್ಟಿ ಕೇಳ್ದ. ಹುಡುಗಿ ಅದಾಗಲೇ ಪ್ರಜ್ಞೆ ತಪ್ಪಿ ಯಾವುದೇ ಪ್ರತಿಕ್ರಿಯೆ ನೀಡದೇ ಇರೋದಕ್ಕೆ ಗಾಬರಿಗೊಳಗಾಗಿ ಅವಳನ್ನ ಹಾಗೆ ಎತ್ಕೊಂಡು ಲಿಫ್ಟ್ ಕಡೆಗೆ ದಾಪುಗಾಲು ಹಾಕಿ ಬಂದ. ಸೆಕ್ಯೂರಿಟಿ ಇವರನ್ನು ಕಂಡು ಬಳಿ ಬಂದು ಏನಾಯಿತು ಅಂತ ವಿಚಾರಿಸಿದ್ರೆ ತನಗೂ ಗೊತ್ತಿಲ್ಲ ಅಂತ ಚುಟುಕಾಗಿ ಉತ್ತರಿಸಿ ಅವಳನ್ನು ಅವ್ರ ಮನೆಗೆ ಕರ್ಕೊಂಡು ಹೋಗೋವರೆಗೂ, ರೀ ಕ್ಯೂಟಿ ಸಾರಿ ಕಣ್ರಿ, ಎಲ್ಲಿ ನೀವು ನನ್ನ ಕ್ಯಾರೆಕ್ಟರ್ ಬಗ್ಗೆ ನನ್ನ ತಾಯಿ ಬಳಿ ಕೆಟ್ಟದಾಗಿ ಮಾತಾಡ್ಬಿಡ್ತೀರೋ ಅನ್ನೋ ಭಯದಲ್ಲಿ ಸ್ವಲ್ಪ ಒರಟಾಗಿ ನಡ್ಕೊಂಡ್ಬಿಟ್ಟೆ. ಅಷ್ಟಕ್ಕೆ ಈ ರೇಂಜಿಗೆ ಎದ್ರುಕೊಂಡ್ರೆ ಹೇಗ್ರಿ? ಅವಳನ್ನು ಎಚ್ಚರಿಸೋ ಪ್ರಯತ್ನದಲ್ಲಿ ಒಂದೇ ಸಮನೆ ಮಾತಾಡ್ತಾ ಇದ್ದವನು ಅವಳನ್ನು ಹೊತ್ಕೊಂಡೇ ಮನೆ ಡೋರನ್ನ ಕಷ್ಟಪಟ್ಟು ಬೆಲ್ಲೊತ್ತದ. ಬಾಗಿಲು ತೆರೆದ ಜಲಜ ಅವರಿಗೆ ಮಗಳ ಅವಸ್ಥೆ ಕಂಡು ಶಾಕ್ ಆಗಿತ್ತು. ಏನಾಯ್ತಪ್ಪ ನನ್ನ ಮಗಳಿಗೆ? ನೀನ್ಯಾಕೆ ಅವಳನ್ನು ಹೀಗೆ ಈ ಅವಸ್ಥೆಯಲ್ಲಿ ಕರ್ಕೊಂಡು ಬಂದಿದ್ಯಾ ಅಂತ ಕೇಳಿದ್ರೆ ಏನೂ ಹೇಳದೆ ನೇರವಾಗಿ ಮನೆಯೊಳಗೆ ನಡೆದು ಅವಳನ್ನು ಸೋಫಾ ಮೇಲೆ ಮಲಗಿಸಿ, ಆಂಟಿ ಸ್ವಲ್ಪ ನೀರು ತಂದು ಇವ್ರ ಮುಖದ ಮೇಲೆ ಚುಮ್ಕಿಸಿ. ಏನೋ ಧೈರ್ಯವಂತೆ ಅಂದ್ಕೊಂಡೆ, ಭಾರಿ ಪುಕ್ಲಿ ನಿಮ್ಮ ಮಗಳು. ಜಗಳ ಆಡ್ತಾ ಹಾಗೆ ಬೈದಲ್ಲಿ ನಡ್ಗೋಕ್ಕೆ ಶುರುವಾಗಿ ಪ್ರಜ್ಞೆ ತಪ್ಪಿಬಿಟ್ರು ಅಂತ ಹೇಳ್ದ. ಅಷ್ಟರಲ್ಲಿ ಸ್ಕೂಲಿಗೆ ಹೋಗ್ಲಿಕ್ಕೆ ತಯಾರಾಗಿ ಶೂಸ್ ಧರಿಸೋಕ್ಕೆ ರೂಮ್ ಹೊರಕ್ಕೆ ಬಂದಂಥ ಚಿಂಡು ತನ್ನ ಅಮ್ಮನ ಅವಸ್ಥೆ ಕಂಡು ಗಾಬರಿಯಲ್ಲಿ ಓಡಿಬಂದು, ಅಮ್ಮ ಏನಾಯಿತು? ಅವಳ ಭುಜ ಹಿಡಿದು ಅಲಗಾಡಿಸಿದ ಮಗುವಿನ ಕಣ್ಣಾಲಿಗಳು ಆಗಲೇ ತುಂಬಿಕೊಂಡಿತ್ತು. ಮೂನಂಕಲ್, ಅಮ್ಮಂಗೆ ಏನಾಯಿತು ಅಂತ ಸೋಫಾ ಮೇಲೆ ಪ್ರಜ್ಞೆ ಇಲ್ಲದೆ ಮಲಗಿರೋ ತನ್ನಮ್ಮನನ್ನು ಕಂಡು ಭಯದಲ್ಲಿ ಕಣ್ಣು ತುಂಬಿಕೊಂಡ ಚಿಂಟು. ಓಜಸ್ ಕೈ ಹಿಡಿದೆಳೆದು ಏನಾಯಿತು ಅಂತ ಕೇಳಿದ್ರೆ ಅವನ ಮಗುನೇ ಗೊಂದಲದಲ್ಲಿ ನೋಡಿ, ಇವ್ರು ನಿಮ್ಮ ಅಮ್ಮನ ಅಂತ ಕೇಳ್ದ. ಹಾಗೆ ಆರುಷಿನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಕತ್ತಲ್ ತಾಳಿ ಇಲ್ಲ, ಹಣೆಯಲ್ಲಿ ಬೊಟ್ಟಾಗಲಿ, ಬೈತಲೆಯಲ್ಲಿ ಸಿಂಧೂರವಾಗಲಿ ಏನೂ ಇಲ್ಲ. ಹಾಗೆ ಮನೆ ಸುತ್ತ ಕಣ್ಣಾಡಿಸ್ದ. ಗೋಡೆಗಳ ಮೇಲೆ ಅಮ್ಮ ಮಗನ ಪಟಗಳೇ ತುಂಬಿಕೊಂಡಿದೆ. ಅಂದರೆ ಈ ಮಗುವಿನ ಅಪ್ಪ? ಮನದಲ್ಲಿ ಆ ಕ್ಷಣಕ್ಕೆ ಎದ್ದ ಪ್ರಶ್ನೆಯನ್ನು ಕೇಳೋ ಮೊದಲೇ ಜಲಜ ಅವರು ಮಗಳ ತಲೆನೇವರಿಸಿ, ಕಂದ ಏನಾಯ್ತಮ್ಮ, ಎಚ್ಚರ ಮಾಡ್ಕೊ ಅಂತ ಹೇಳ್ತಾ, ರೀ ಸ್ವಲ್ಪ ಬರ್ತೀರಾ ಅಂತ ಕೋಪದಲ್ಲಿ ಗಂಡನ ಕೂಗಿದ್ರೆ ರೂಮಿನ ಬಾಲ್ಕನಿಯಲ್ಲಿ ಬಟ್ಟೆ ಹರವಿ ಆಗ್ತಾ ಇದ್ದಂಥ ಕುಮಾರ್ ಅವರು, ಇವಳಿಗೇನಾಯಿತು, ಯಾಕೆ ಈ ಕೋಪದಲ್ಲಿ ಕೂಗ್ತಾ ಇದ್ದಾಳೆ, ಈ ಚಿಂಟು ಏನೋ ತರಲೆ ಮಾಡಿರಬೇಕು ಅಂತ ಹೇಳಿಕೊಂಡು ನಡುಮನೆಗೆ ಬಂದವರ ಹೃದಯ ಕ್ಷಣ ಸ್ತಬ್ಧವಾಯಿತು. ಸೋಫಾ ಮೇಲೆ ಮಲಗಿರೋ ತಮ್ಮ ಮಗಳ ಕಳೆಗುಂದಿದ ಮುಖ ಅವರ ಸ್ಮೃತಿಯನ್ನು ಸುಮಾರು 4 ವರ್ಷಗಳ ಹಿಂದಕ್ಕೆ ಕರೆದೊಯ್ತು. ಅವಳ ಬದುಕಿನ ಕರಾಳ ದಿನದ ಅನಾವರಣ ಆದ ದಿನ ಕೂಡ ಆರು ಹೀಗೆ ಪ್ರಜ್ಞೆ ತಪ್ಪಿ ಬಿದ್ದಿದ್ಲಲ್ಲ. ಅದಾದಮೇಲೆ ಅದೆಷ್ಟೋ ದಿನ
ಯಾರ ಮಾತಿಗೂ ಸ್ಪಂದಿಸದೆ ಲೋಕದ ಪರಿವೇ ಇಲ್ಲದಂತೆ ಮೌನಕ್ಕೆ ಶರಣಾಗಿ ಮೂಲೆ ಸೇರಿದ್ದ ಹುಡುಗಿಯನ್ನು ಮತ್ತೆ ಬದುಕಿನ ಪಥದತ್ತ ಕೊಂಡೊಯ್ದದ್ದೇ ಅವಳ ಒಡಲಲ್ಲಿ ಇದ್ದಂತಹ ಕಂದ. ಆದರೆ ಈಗ ಮತ್ತೆ ಇವಳು ಇಂಥ ಸ್ಥಿತಿಗೆ ಬಂದಿದ್ಯಾಕೆ ಅರ್ಥ ಆಗದೆ ಆರು ಅಂತ ಕೂಗುತ್ತಾ ಬಂದು ಸೋಫಾ ಮೇಲೆ ಮಲಗಿರೋ ಮಗಳ ಸಮಕ್ಕೆ ಮಂಡಿ ಊರಿ ಕೂತ ಕುಮಾರ್ ಅವರು ಏನಾಯಿತು ಅಂತ ಮಡದಿ ಕರೆಗೆ ಅದಾಗಲೇ ಕಣ್ ತುಂಬ್ಕೊಂಡು ನೋಡಿದ್ರೆ ಜಲಜಾ ಅವರ ಸುಡುನೋಟ ಈಗ ನೆಟ್ಟಿದ್ದು ಓಜಸ್ ಕಡೆಗೆ. ಇವನೇ ಏನೋ ಮಾಡಿದ್ದಾನೆ ಅಂತ ಕೋಪದಲ್ಲಿ ಹೇಳಿದ್ರು. ಆದರೆ ಕುಮಾರ್ ಅವರಿಗೆ ಈಗಾಗಲೇ ಓಜಸ್ ಮತ್ತು ಅವನ ಕುಟುಂಬದ ಮೇಲೆ ಅಭಿಮಾನ ಮೂಡಿದ್ರಿಂದ, ಅಲ್ಲದೆ ತಮ್ಮ ಮಡದಿ ಕೋಪದಲ್ಲಿ ಆಡುವ ಅತಿರೇಕದ ಮಾತುಗಳ ಬಗ್ಗೆ ಕೂಡ ತಿಳಿದಿರೋ ಕಾರಣ, ಜಲಜಾ ನೀನು ಮೊದಲೋಗಿ ನೀರು ತೊಗೊಂಡು ಬಾ ಅಂತ ಹೇಳಿದವರು ಎದ್ದು ನಿಂತು, ನನ್ನ ಮಗಳಿಗೆ ಏನಾಯಿತು, ಆಗಲೇ ಕೆಲಸಕ್ಕೆ ಹೊರಟಿದ್ದವಳು ಇಲ್ಲಿ ಹೇಗೆ, ಓಜಸ್ ಪ್ಲೀಸ್ ಏನಾಯಿತು ಹೇಳಿ ಅಂತ ಆತಂಕದಲ್ಲಿ ಕೇಳಿದ್ರೆ, ನನಗೆ ಗೊತ್ತಿಲ್ಲ ಅಂಕಲ್, ಮಾತಾಡ್ತಾ ಇದ್ದವರು ಇದ್ದಕ್ಕಿದ್ದಾಗೆ ಭಯದಲ್ಲಿ ನಡಗಕ್ಕೆ ಶುರುವಾಗಿ ಪ್ರಜ್ಞೆ ತಪ್ಪಿಬಿಟ್ರು ಅಂತ ಹೇಳಿದವನು ಇನ್ನೂ ತನ್ನ ಕೈ ಹಿಡಿದು ಅಳುತ್ತಲೇ ಇದ್ದ ಮಗುವನ್ನು ಎತ್ಕೊಂಡ ಓಜಸ್. ಅಳ್ಬೇಡ ಚಿಂಟು, ನಿಮ್ಮ ಅಮ್ಮನಿಗೆ ಏನೂ ಆಗಿರಲ್ಲ, ಕೋಪ ಜಾಸ್ತಿ ಮಾಡ್ಕೋತಾರಲ್ವ, ಅದಕ್ಕೆ BP ಹೈ ಆಗಿರ್ಬೇಕಷ್ಟೆ ಅಂತ ಹೇಳ್ದ. ಮಗುಗೆ ಅವನ ಮಾತು ಅದೆಷ್ಟು ಅರ್ಥ ಆಯ್ತೋ ಇಲ್ವೋ, ಆದರೆ ಹಾಗೆ ಬಿಕ್ಕುತ್ತಾ ಓಜಸ್ ತೆಕ್ಕೆಯಿಂದ ಕೊಸರಾಡುತ್ತಾ ಕೆಳಗಿಳಿದವನು, ಅಮ್ಮ ಪ್ರಾಮಿಸ್ ಇನ್ಮೇಲೆ ನಾನು ಯಾರನ್ನೂ ಫ್ರೆಂಡ್ಸ್ ಮಾಡ್ಕೊಳ್ಳಲ್ಲ, ಮೂನ್ ಅಂಕಲ್ ಮನೆಯಲ್ಲಿರೋ ಅಜ್ಜಿ ಕೊಟ್ಟ ಸ್ವೀಟ್ ಕೂಡ ತಿನ್ನಲ್ಲ ಅಂತ ಅಮ್ಮನ ಕೈ ಹಿಡಿದು ಚಿಂಟು ಆಡಿದ ಮಾತು ಓಜಸ್ನ ಅಸಮಾಧಾನವನ್ನು ಹೆಚ್ಚಿಸಿತ್ತು. ಓಹ್, ನಮ್ಮ ಫ್ಯಾಮಿಲಿ ಬಗ್ಗೆ ನಿಮ್ಮ ಮಗಳಿಗೆ ತುಂಬಾ ಅಸಮಾಧಾನ ಇದೆ, ಅಂಥದ್ದು ನಾವೇನು ಮಾಡಿದ್ದೀವಿ ಅಂಕಲ್, ಇರಲಿ ಬಿಡಿ, ಅವರವರ ವೈಯಕ್ತಿಕ ಆಲೋಚನೆಗೆ ನಾನ್ಯಾಕೆ ತಲೆ ಕೆಡಿಸ್ಕೋಬೇಕು, ನಿಮ್ಮ ಮಗಳಿಗೆ ಎಚ್ಚರ ಆದಮೇಲೆ ಹೇಳಿ, ಇನ್ಮೇಲೆ ನಮ್ಮ ಮನೆಗೆ ಗಾಳಿ ಕೂಡ ನಿಮ್ಮ ಮನೆಗೆ ಸೋಕಲ್ಲ ಅಂತ ಹೇಳಿ ಬಿರ್ಸಾಗಿ ಹೊರ ನಡೆದ್ಬಿಟ್ಟ.